ಇಷ್ಟೊಂದು ಕಡಿಮೆ ಇಂಗ್ರೀಡಿಯೆಂಟಲ್ಲಿ ಒಂದು ಹೆಲ್ದಿ ರೆಸಿಪಿ ಮಾಡ್ಬೋದು, ಅದು ಕೂಡ ಒಂದು ತಿಂಗಳು ತನಕ ಇಟ್ಕೊಂಡು ತಿನ್ಬೋದು ಅಂದರೆ ನಂಬ್ತೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೌದು, ಅಗಸೆ ಬೀಜ ಅಥವಾ ಫ್ಲ್ಯಾಕ್ಸೀಡ್ ಅಂತೀವಲ್ವ, ಅದರಲ್ಲಿ ಒಂದು ಚಟ್ನಿ ಪುಡಿ ಮಾಡಿ ತೋರಿಸ್ತಾ ಇದ್ದೀನಿ. ಇದಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಹಾಗೆ ಟೇಸ್ಟಲ್ಲೂ ಕೂಡ ಸಕ್ಕತ್ತಾಗಿರುತ್ತೆ. ಸೊ ಇದಕ್ಕೇನೇನು ಬೇಕು ಅಂದರೆ 1 ಕಪ್ಪಷ್ಟು ಅಗಸೆ ಬೀಜ, ಹಾಗೆ ಅರ್ಧ ಕಪ್ಪಷ್ಟು ಬಿಳಿ ಎಳ್ಳು, ಹಾಗೆ 1 ಕಪ್ಪಷ್ಟು ಕೊಬ್ಬರಿ ತುರಿ, ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆ 5ರಿಂದ 6 ಬೆಳ್ಳುಳ್ಳಿ, ಒಂದು 6 ಖಾರಕ್ಕೆ ಬ್ಯಾಡಗಿ ಹಾಗೆ ಗುಂಟೂರು. ಮೊದಲಿಗೆ ನಾನು ಲೋ ಫ್ಲೇಮಲ್ಲಿ ಫ್ಲ್ಯಾಕ್ಸ್ ಸೀಡನ್ನು ಹುರ್ಕೊತೀನಿ. ಸ್ವಲ್ಪ ಚಿಟಪಟ ಅನ್ನೋಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ. ಅದನ್ನು ಎತ್ತಿಟ್ಟು ಹಾಗೆ ಅರ್ಧ ಕಪ್ಪಷ್ಟು ಬಿಳಿ ಎಳ್ಳು ಕೂಡ ಹುರ್ಕೊಂಡು, ಈಗ 1 ಸ್ಪೂನಷ್ಟು ತುಪ್ಪ ಸೇರಿಸ್ಕೊಂಡು ಅದಕ್ಕೆ ಕೊಬ್ಬರಿಯನ್ನು ಕೂಡ ಹಾಕಿ ಲೋ ಫ್ಲೇಮಲ್ಲಿ ಅದನ್ನು ಹುರ್ಕೊತಾ ಇದ್ದೀನಿ. ಸೊ ಇದೆಲ್ಲ ಹುರ್ಕೊಂಡ್ಮೇಲೆ ನೆಕ್ಸ್ಟು ನಾನು ಕರಿಬೇವನ್ನು ಕೂಡ ಒಂದು 5ರಿಂದ 10 ನಿಮಿಷ ನಿಧಾನವಾಗಿ ಈ ಥರ ಸ್ವಲ್ಪ ಹುರ್ಕೊಬೇಕಾಗುತ್ತೆ. ಅದಾದಮೇಲೆ ಖಾರಕ್ಕೆ 3 ಬ್ಯಾಡಗಿ, ಹಾಗೆ 3 ಗುಂಟೂರು, ಹಾಗೆ ಒಂದು 4ರಿಂದ 5 ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ ಹಾಕಿದ್ದೀನಿ. ಕೊನೆಯಲ್ಲಿ ರುಬ್ಬುವಾಗ ನಾನು ಸ್ವಲ್ಪ ಹುಣಸೆಹಣ್ಣು ಕೂಡ ಸೇರಿಸ್ಕೊಂಡು ಇದೆಲ್ಲವನ್ನು ಮೊದಲಿಗೆ ಆರಿದ ಮೇಲೆ ನಾನು ಈ ಥರ ಮಿಕ್ಸಿಯಲ್ಲಿ ಪೌಡರ್ ಮಾಡ್ಕೊತೀನಿ. ಪೌಡರ್ ಮಾಡುವಾಗ ಉಪ್ಪು ಕೂಡ ಹಾಕ್ಕೊಬೇಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಂಡು ನಾನಿವಾಗ ಪುಡಿ ಮಾಡ್ಕೊತೀನಿ. ಇದನ್ನು ತುಂಬ ನೈಸಾಗಿ ಮಾಡೋ ಅವಶ್ಯಕತೆ ಇಲ್ಲ, ಸ್ವಲ್ಪ ತರಿಯಾಗಿ ಚಟ್ನಿ ಪುಡಿಗಳು ಯಾವ ಥರ ಬರುತ್ತೆ ಆ ಹದದಲ್ಲಿದ್ದರೆ ಸಾಕಾಗುತ್ತೆ. ಫ್ಲೆಕ್ಸೀಡ್ ಅಂತೂ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಲೇಡೀಸ್ಗಂತೂ 30+ ಆಗುತ್ತೆ ಅಥವಾ ಮಕ್ಕಳಾದ ಮೇಲೆ ಏರ್ ಫಾಲ್ ಸಮಸ್ಯೆ ಅನ್ನೋದು ತುಂಬಾ ಕಾಡ್ತಾ ಇರುತ್ತೆ. ಅಂಥವ್ರಿಗೆ ಈ ಒಂದು ರೆಸಿಪಿ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಏರ್ ಫಾಲ್ ಕಂಟ್ರೋಲ್ ಮಾಡುತ್ತೆ, ಹಾಗೆ ಡಲ್ ಆಗಿರುತ್ತೆ ನಮ್ಮ ಸ್ಕಿನ್ನು ಅಥವಾ ಹೇರು, ಅದನ್ನೆಲ್ಲ ಶೈನ್ ಆಗಿ ಮಾಡುತ್ತೆ. ಹಾಗೆ ನಮ್ಮ ಬಾಡಿಯಲ್ಲಿ ಮೆಟಬಾಲಿಸಮ್ನ ಸ್ಟ್ರಾಂಗ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಗಟ್ ಹೆಲ್ತ್ನ ಕಾಪಾಡೋಕ್ಕೂ ಕೂಡ ತುಂಬ ಹೆಲ್ಪ್ ಮಾಡುತ್ತೆ ಅಂತ ಫ್ಲ್ಯಾಕ್ಸೀಡ್ ಇತ್ತೀಚೆಗೆ ಬಳಕೆ ತುಂಬಾ ಮಾಡ್ತಾ ಇದ್ದಾರೆ. ಸೊ ಫ್ಲ್ಯಾಕ್ಸೀಡ್ನ ಹಾಗೆ ಕೂಡ ತಿನ್ಬೋದು. ಅದ್ರ ಬದಲು ಈ ಥರ ಚಟ್ನಿ ಪುಡಿ ಮಾಡಿಕೊಂಡು ದೋಸೆ ಜೊತೆನೋ ಅಥವಾ ಅನ್ನದ ಜೊತೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಒಂದು ಚಟ್ನಿ ಪುಡಿ ಹಾಕ್ಕೊಂಡು ತಿಂತಾಯಿದ್ರೆ ಆಹಾ ಸಕ್ಕತ್ತಾಗಿರುತ್ತೆ. ಸೊ ಇದಂತೂ ಒಂದು 6 ಇಂಗ್ರೀಡಿಯೆಂಟಲ್ಲಿ ಮಾಡ್ಬೋದಾಗಿರುವಂತಹ ರೆಸಿಪಿ. ತುಂಬಾ ಈಸಿ ಆಗಿದೆ, ಯಾವುದೇ ದುಬಾರಿ ಪದಾರ್ಥಗಳು ಅವಶ್ಯಕತೆ ಇಲ್ಲ, ತುಂಬಾ ಈಸಿಯಾಗಿ ಮಾಡ್ಬೋದು. ದಯವಿಟ್ಟು ನೀವು ಒಂದು ಸತಿ ಟ್ರೈ ಮಾಡಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ, ಹಾಗೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.